ಬದುಕು ಅಂದ್ರೆ ಇಷ್ಟೇನಾ? ನೂರಾರು ಕನಸು ಕಂಡು ಹಗಲಿರುಳು ಕಷ್ಟಪಟ್ಟು ಒಂದು ಸರ್ಕಾರಿ ನೌಕರಿ ಪಡೆದಾಗ ಆ ಕುಟುಂಬ ಪಟ್ಟ ಸಂಭ್ರಮ ಅಷ್ಟಿಷ್ಟಲ್ಲ. ಆದ್ರೆ ನೌಕರಿಯ ಸಂಭ್ರಮವನ್ನ ಪೂರ್ತಿಯಾಗಿ ಅನುಭವಿಸುವ ಮುನ್ನವೇ ಸಾರ್ವಜನಿಕರ ಸೇವೆಗೆ ನಿಲ್ಲುವ ಮೊದಲೇ 3 ಯುವ ಅಧಿಕಾರಿಗಳು ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾರೆ ಅಂದ್ರೆ ಎಂತವರಿಗೂ ಕಣ್ಣೀರು ಬರುತ್ತೆ. ಚಿತ್ರದುರ್ಗದ ಚಳ್ಳಗೆರೆ ಬಳಿಯ ಹೆಗ್ಗೇರಿಯಲ್ಲಿ ಇಂದು ಮುಂಜಾನೆ ನಡೆದ ಭೀಕರ ರಸ್ತೆ ಅಪಘಾತ ಕೇವಲ ಒಂದು ಕುಟುಂಬದ್ದಲ್ಲ, ಇಡೀ ಪೊಲೀಸ್ ಇಲಾಖೆಯನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಸ್ನೇಹಿತನ ಮದುವೆ ಸಂಭ್ರಮದಲ್ಲಿ ಪಾಲ್ಗೊಳ್ಳಲು ಬೆಂಗಳೂರಿನಿಂದ ಬಳ್ಳಾರಿಗೆ ಒಂದೇ ಕಾರ್ನಲ್ಲಿ ಹೊರಟಿದ್ದ 5 ಪೊಲೀಸ್ ಅಧಿಕಾರಿಗಳ ಪೈಕಿ 3 ಈಗ ನೆನಪು ಮಾತ್ರ. ಮಂಜುನಾಥ್, ಸಚಿನ್ ಮತ್ತು ಕೇವಲ 25 ವರ್ಷದ ಯುವಕ ಅಮರೇಶ್. ಇವರು ಕೇವಲ ಅಧಿಕಾರಿಗಳಾಗಿರಲಿಲ್ಲ, ತಮ್ಮ ಮನೆತನದ ಆಧಾರ ಸ್ತಂಭಗಳಾಗಿದ್ರು. ಹೆಗ್ಗೇರಿ ಬಳಿ ಕಾರು ಲಾರಿಯ ಹಿಂಭಾಗಕ್ಕೆ ಡಿಕ್ಕಿ ಹೊಡೆದಾಗ ಆ ಕಾರಿನ ಟಾಪ್ ಕಿತ್ತು ಹೋಗಿತ್ತು. ಆ ಭೀಕರತೆಗೆ ಕಾರಿನಲ್ಲಿದ್ದ 3 ಯುವ ಅಧಿಕಾರಿಗಳು ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಮತ್ತಿಬ್ಬರು ಅಧಿಕಾರಿಗಳಾದ ಈಶ್ವರ್ ಮತ್ತು ಮಹಂತೇಶ್ ಅವರು ಈಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭಾವುಕರಾಗಿದ್ರು. ಆದ್ರೆ ಇಲ್ಲಿ ಒಂದು ಕಹಿ ಸತ್ಯವಿದೆ. ಆ ಅಧಿಕಾರಿಗಳು ಮದುವೆಗೆಂದು ರಜೆಯ ಮೇಲೆ ತೆರಳುತ್ತಿದ್ರು. ಇಲಾಖೆಯ ನಿಯಮದ ಪ್ರಕಾರ ಕರ್ತವ್ಯದ ಅವಧಿಯಲ್ಲಿ ಮೃತಪಟ್ಟರೆ ಸಿಗುವ ಸೌಲಭ್ಯಗಳು ಬೇರೆ ಇರುತ್ತವೆ. ಆದ್ರೆ ಇವರು ರಜೆಯಲ್ಲಿದ್ದ ಕಾರಣ ತಾಂತ್ರಿಕವಾಗಿ ಕೆಲವು ಸಮಸ್ಯೆಗಳಾಗಿರಬಹುದು. ಆದ್ರೂ ಗೃಹ ಸಚಿವರು ಮಾನವೀಯತೆಯ ದೃಷ್ಟಿಯಿಂದ ಗರಿಷ್ಠ ನೆರವು ನೀಡುವ ಭರವಸೆಯನ್ನ ನೀಡಿದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ಒಂದು ನೌಕರಿಗಾಗಿ ವರ್ಷಗಟ್ಟಲೆ ಹಂಬಲಿಸುತ್ತಾರೆ. ಆದ್ರೆ ಈ 3 ಯುವಕರು ತಾವು ಕಷ್ಟಪಟ್ಟು ಗಳಿಸಿದ ಆ ಕಾಕಿ ಉಡುಪನ್ನ ಧರಿಸಿ ನಾಡಿನ ಸೇವೆ ಮಾಡುವ ಮೊದಲೇ ಮಸಣ ಸೇರಿದ್ದು ವಿಧಿಯ ಕ್ರೂರ ವ್ಯಂಗ್ಯವಲ್ಲದೆ ಮತ್ತೇನು? ಆ ತಂದೆ ತಾಯಿಯ ಆಕ್ರಂದನಕ್ಕೆ ಸಮಾಧಾನ ಹೇಳುವವರು ಯಾರಿದ್ದಾರೆ? ಮೃತ ಅಧಿಕಾರಿಗಳ ಆತ್ಮಕ್ಕೆ ಶಾಂತಿ ಸಿಗಲಿ, ಆಸ್ಪತ್ರೆಯಲ್ಲಿರುವವರು ಗುಣಮುಖರಾಗಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ಆ ಯುವ ಅಧಿಕಾರಿಗಳ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ.